ನಿಮ್ಮ ಫಸ್ಟ್ ವಿಡಿಯೋ ನೋಡಿ ಜನ ಏನ್ ಅನ್ಕೊಳ್ತಾರಪ್ಪ ಅಂತ ನೀವು ಭಯ ಬೀಳ್ತಿದ್ರೆ ಈ ವಿಡಿಯೋ ಪೂರ್ತಿ ನೋಡಿ. ವೆಲ್ಕಮ್ ಟು ಇನ್ಸ್ಟಾಗ್ರಾಮ್ ಮೇಸ್ ಟು ಪಾರ್ಟ್ 4ನೇ ವಿಡಿಯೋನಲ್ಲಿ. ನೋಡಿ ಫ್ರೆಂಡ್ಸ್, ನೀವೇನಾದ್ರೂ ಒಬ್ಬ ಒಳ್ಳೆ ಮತ್ತು ಸಕ್ಸಸ್ಫುಲ್ ಕಂಟೆಂಟ್ ಕ್ರಿಯೇಟರ್ ಆಗಬೇಕಾದ್ರೆ ನಾನು ಹೇಳೋ ಈ ಟಿಪ್ಸ್ ನ ಫಾಲೋ ಮಾಡಿ. ಮೊದಲನೇದಾಗಿ ನೀವ್ ಏನ್ ಕೆಲಸ ಮಾಡ್ತಿದ್ರೆ ನೋಡಿ, ಇದ್ರ ಬಗ್ಗೆ ಜನ ಏನ್ ಅನ್ಕೊಳ್ತಾರೆ, ಅವ್ರು ಮಾತಾಡ್ತಾರೆ, ಇವ್ರು ಮಾತಾಡ್ತಾರೆ, ಇದ್ರ ಬಗ್ಗೆ ತಲೆಯಿಂದಲೇ ತೆಗೆದಾಕಿ ಮತ್ತೆ ನಿಮ್ ಮೇಲೆ ನಿಮ್ ನಂಬಿಕೆ ಇರಲಿ. ಸೊ ನೀವು ಇಲ್ಲಿ ಒಳ್ಳೆ ಕೆಲಸ ಮಾಡ್ತಿದ್ರಪ್ಪ ಅಂತ ನಿಮ್ಗೆ ಗೊತ್ತಿದ್ರೆ ನೀವು ಕಂಟೆಂಟ್ ಕ್ರಿಯೇಷನ್ ಅಷ್ಟೇ ಅಲ್ಲ, ನೀವು ಇಡೀ ಜಗತ್ತನ್ನೇ ಗೆಲ್ಬಹುದು. ಎರಡನೇದಾಗಿ ನೀವು ಹೆಂಗೋ ಮಾಡಿ ನಿಮ್ಮ ಎಫರ್ಟು, ನಿಮ್ಮ ಹುಚ್ಚತನ, ನಿಮ್ಮ ಇಂಟ್ರೆಸ್ಟ್ ನ ನಿಮ್ ಮನೆಯವ್ರಿಗೆ ತೋರಿಸ್ಕೊಟ್ಬಿಟ್ಟು ನಿಮ್ ಟ್ಯಾಲೆಂಟ್ ಏನಿದೆ ಅವ್ರಿಗೆ ಒಂದ್ಸರ್ತಿ ತೋರಿಸಿ. ಸೊ ನಿಮ್ಮ ಮನೆಯವ್ರು ಸ್ವಲ್ಪ ನಿಮ್ಮನ್ನ ಒಪ್ಪಿದ್ರು, ನಂಬಿದ್ರು, ನಿಮ್ಮ ಎಫರ್ಟ್ ನೋಡ್ಬಿಟ್ಟು ಸ್ವಲ್ಪ ಖುಷಿ ಆದ್ರೂ ನೀವು ಅವ್ರ ಮನ್ಸು ಗೆದ್ದಿರ್ತೀರಾ ಮತ್ತೆ ನೀವು ಕಂಟೆಂಟ್ ಕೇಸಲ್ಲಿ ಸಕ್ಸಸ್ ಆಗೇ ಆಗ್ತೀರಾ. ಸೊ ಸ್ಟಾರ್ಟಿಂಗ್ ಡೇಸ್ ಅಲ್ಲಿ ನಾನು ಇಂಥ ಪ್ರಾಬ್ಲಮ್ಸ್ಗಳನ್ನ ತುಂಬಾ ಫೇಸ್ ಮಾಡಿದ್ದೀನಿ. ನಮ್ಮ ಮನೇಲಿ ಎಷ್ಟು ಜನ ಬೈದ್ರು, ನನ್ನ ಫ್ರೆಂಡ್ಸ್ ಏನೇನೋ ಹೇಳಕ್ ಸ್ಟಾರ್ಟ್ ಮಾಡಿದ್ರು, ಬಟ್ ಇದನ್ನ ಯಾವ್ದು ನಾನು ತಲೆಯಲ್ಲಿ ಹಾಕೊಳ್ಳಿಲ್ಲ. ಆದ್ರೆ ನೀವು ಕೇಳ್ಬೋದು, ನನ್ಗೆ ಧೈರ್ಯ ಏನೋ ಬಂದಿದೆ ಗುರು, ನನ್ಗೆ ಯಾರ ಬಗ್ಗೆನೂ ಯೋಚನೆ ಮಾಡ್ತಿಲ್ಲ. ಆದ್ರೆ ನನ್ನ ಹತ್ರ ಒಳ್ಳೆ ಕ್ಯಾಮ್ರಾ, ಬ್ಯಾಟ್ರಿ, ಮೈಕು, ಸೆಟಪ್ಪು ಇದು ಯಾವುದು ನನ್ನ ಹತ್ರ ಇಲ್ಲಪ್ಪ ಅಂತ ನೀವು ಟೆನ್ಷನ್ ಮಾಡ್ಕೊತಿದ್ರೆ, ಎಸ್ ಇದಕ್ಕೂ ಸೊಲ್ಯೂಷನ್ ಇದೆ. ಸೊ ಎಲ್ಲರೂ ಸ್ಟಾರ್ಟ್ ಮಾಡಿದ್ದು ಇಲ್ಲಿಂದಾನೆ. ಸೊ ಇದನ್ನ ಹೇಗೆ ಬ್ರೇಕ್ ಮಾಡೋದು, ಇದನ್ನ ಹೇಗೆ ಅಡ್ಜಸ್ಟ್ ಮಾಡ್ಕೊಳ್ಳೋದು, ಇದರಿಂದ ಹೇಗೆ ಫಿಕ್ಸ್ ಮಾಡೋದು ಅಂತ ನಾಳೆ ತಿಳ್ಕೋಣ.